ನಮಸ್ಕಾರ ವೀಕ್ಷಕರೇ. ಇಂದು ಇಡೀ ಭಾರತ ಚಿತ್ರರಂಗವೇ ಎದುರು ನೋಡುತ್ತಿದ್ದ ಮಹಾಬಲಿ ಚಿತ್ರದ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಅದರ ಒಂದು ಝಲಕ್ ನಿಮಗಾಗಿ. Dozras tell me har tabush crack oikinim bomla mohino zuku lohakwe. ನೋಡೋದಲ್ಲ ವೀಕ್ಷಕರೇ, ಈ ಮಹಾಬಲಿ ಚಿತ್ರದಲ್ಲಿ ಕೂಡ ಕಾಲಕ್ಕೆ ಅನ್ನೋ ವ್ಯಕ್ತಿ ಹೆಲ್ಮೆಟ್ ಧರಿಸಿದ್ದಾನೆ. ಅಂದ್ರೆ ಒಂದು ಹೆಲ್ಮೆಟ್ ನ ಇಂಪಾರ್ಟೆನ್ಸ್ ಎಷ್ಟು ಅಂತ ನಾವು ತಿಳ್ಕೊಬಹುದು. ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಏನಪ್ಪಾ ಅಂದ್ರೆ ಕ್ಷೀರಭಾಗ್ಯ ಅನ್ನಭಾಗ್ಯ ರೀತಿಯಲ್ಲಿ ದ್ವಿಚಕ್ರ ವಾಹನ ಸವಾರಿಗೋಸ್ಕರ ಹೆಲ್ಮೆಟ್ ಭಾಗ್ಯ ಕೊಡಬೇಕು ಅನ್ಕೊಂಡಿದ್ವಿ. ಈಗೊಂದು ವಿಶೇಷ ವರದಿ ನಮ್ಮ ವರದಿಗಾರರಿಂದ. ನಮಸ್ಕಾರ ವೀಕ್ಷಕರೇ. ನಗರದಲ್ಲಿಂದು ಯುವಕರ ತಂಡವೊಂದು ಕಿರುಚಿತ್ರ ನಿರ್ಮಿಸಲು ಹೋಗಿ ಅಪಘಾತಕ್ಕೀಡಾಗಿದ್ದು ಒಬ್ಬನಿಗೆ ಕೈ ಹಾಗೂ ಕಾಲು ಮುರಿದುರಾಗಿ ತಿಳಿದು ಬಂದಿದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಡೆಲ್ಲಿ ಡೈರೆಕ್ಟರ್ ಇಂದ. ಹೇಳಿ ಸರ್, ಈ ಘಟನೆ ಹೇಗೆ ಸಂಭವಿಸಿತು? ಏನಂತ ಹೇಳಿ, ಆಕ್ಷನ್ ಅಂದೆ ಕಟ್ಟೆಳಷ್ಟು ಲಿಸ್ಟ್ ಮಾಡ್ಕೊಂಡ್ಬಿಟ್ಟು. ಯಾತಕ್ಕಾಗಿ ಈ ಕಿರುಚಿತ್ರ? ಕಾಲೇಜು ನಡೆಯುವ ಕಾಂಟೆಸ್ಟ್ಗೋಸ್ಕರ ವಿಡಿಯೋಗ್ರಫಿ ಮಾಡ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಫೋಟೋಗ್ರಫಿ ಆಗ್ಬಿಟ್ಟೈತೆ. ಈ ಅಪಘಾತಕ್ಕೂ ಸ್ಟೋರಿಗೂ ಸಂಬಂಧ ಏನು? ಫ್ರೇಮ್ ವಿವರಿಸಿ. ದುಃಖ ಆಗ್ತಾ ಇದೆ. ಪರಿಸ್ಥಿತಿ ಹಿಂಗಿದೆ, ಪರವಾಗಿಲ್ಲ. ಪಬ್ಲಿಸಿಟಿಗೋಸ್ಕರ ಹೇಳ್ತೀನಿ, ಫ್ರೇಮ್ ಬೈ ಫ್ರೇಮ್ ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟ್ ಶಾಟ್ ಯಾಕೆ ಸರ್? ಯಾಕೆ ರೆಡಿ ಅಲ್ಲ? ಐತೆ ಸರ್. ಎಲ್ಲ ಇನ್ಶೂರೆನ್ಸ್ ಐತೆ ಸರ್. ಎಲ್ಲ RC ಬುಕ್ಕು ಐತೆ ಸರ್. ತೆಗಿ ಇಗ್ನೇಷನ್ ಟೆಸ್ಟ್ ತೆಗಿ. ಅದು ಐತೆ ಸರ್. ಏನಾಯ್ತು ಇಯರ್ಫೋನು? ಡಾರ್ಲಿಂಗ್ ಬಾ ಫೈನ್ ಕಟ್ಟು. ಬಾ ಹಾಕ ಸೈಡ್ಗೆ. ನನ್ನ ಹತ್ರ ಡೂಪ್ಲಿಕೇಟ್ ಕೀ ಐತೆ. ಇವನ ಹೆಸರು ಸ್ವರೂಪ. ಸ್ನೋನೆಸ್, ಸೈಲೆಂಟ್, ನಾಚಿಕೆಗೆ ಅವತಾರ ರೂಪ. ಆಕ್ಟಿವ್ ಆಗಿರೋದೇ ಅಪರೂಪ. ಇವನೊಂಥರ 3D ಫಿಲಮ್ ಅಲ್ಲಿ ಬರೋ ಬ್ಲಾಕ್ ಅಂಡ್ ವೈಟ್ ಫ್ರೇಮ್ ಇದ್ದಂಗೆ. ರೇಸ್ ಟ್ರ್ಯಾಕ್ ಅಲ್ಲಿ ನೋಡೋ ಅಂಬಾಸಿಡರ್ ಕಾರ್ ಇದ್ದಂಗೆ. Sir, shall I get in? Sir, shall I get in? Sir, shall I get in? ಇವನ ಹೆಸರು ಪ್ರದೀಪ. ಸುಮ್ನಿರೋದೇ ಅಪರೂಪ. ಅವಸರದ ಅವತಾರ ರೂಪ. ಡರ್ಬಿ ರೇಸಲ್ಲಿ ಓಡೋ ಕುದುರೆಗೆ ಜಾಕಿ ಇವನಾದ್ರೆ, ಕುದುರೆ ಓಡ್ಲಿಲ್ಲ ಅಂದ್ರೆ ಕುದುರೆ ಅಂತ ಹೇಳ್ದು ಓಡೋ ಜಾಕಿ ಇವನು. Come, sit on my front desk. Shall I come in? You stupid idiot fellow. Sir, good morning. ಏನ್ ಮಚ್ಚ, ವಾಟ್ಸಪ್ ಅಲ್ಲಿ ನಿಂದೆ ಗಾಸಿಪ್? ಯಾರೋ ಹುಡುಗಿ? ಒಂದೊಂದೊಂದು ಕಾಲದಲ್ಲಿ ನಮ್ಮ ಕಾಲೇಜ್ ಕ್ಯಾಂಪಸ್ ನಲ್ಲಿ ಒಂದ್ ಕಣ್ಣಲ್ಲಿ ನೋಡ್ದೆ 2 ಕಣ್ಗೂ ಇಷ್ಟ ಆದ್ಲು. ಮೂಳ ಸಿರ್ಲು ಮೊಗವತ್ತು. ನಿನಗೋ ಬಾಯ್ ತುಂಬಾ ಜೊಲ್ಲು, ಕಾಲೇಜ್ ತುಂಬಾ ಅದೇ ಗುಲ್ಲು. ಅದ್ ಸರಿ, ಯಾರು ಹುಡುಗಿ ಅಂತ ಹೇಳಲೇ ಇಲ್ಲ? ಲಡ್ಡು ಬಿತ್ತ ನಾಯ್ನಾ? ನಾನು ಆಲ್ರೆಡಿ ಲಡ್ಡು ತಿಂತಾ ಇದ್ದೀನಿ. ಹಿಂಗೆ ರೇಗಾಡಿಲೋಗೋ ಹುಡುಗಿಯಿಂದ ಬೀಳ್ತಾರೆ. ಪಂಚತಂತ್ರ ಕಥೆಯಲ್ಲಿ ಬರೋ ಆಮೆ ಮೂಲದ ಥರ
ಒಬ್ಬ 100cc ಬೈಕಲ್ಲಿ, ಒಬ್ಬ 200cc ಬೈಕಲ್ಲಿ ಅವಳಿಗೋಸ್ಕರ ರೇಸಿಗೆ ಇಳಿತಾರೆ. ಮಲು ಥರ ಇರೋ ನಮ್ಮ ಪ್ರದೀಪ ಫುಲ್ ಜೋಶಲ್ಲಿ ಅವಳನ್ನ ಚೇಸ್ ಮಾಡಿ ಹೊಡಿಬೇಕಂತ ಹೋಗಿ ಗಾಡಿ ಪಂಚರ್ ಆಗಿ ಸೈಡಲ್ಲಿ ನಿಂತ್ಕೊಳ್ತಾನೆ. ಅದೇ ಆಮೆ ಥರ ಇರೋ ನಮ್ಮ ಸ್ವರೂಪ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಅವಳ ಹಿಂದೆ ಹೋಗಿ ಅವಳನ್ನ ಇಂಪ್ರೆಸ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಾಗಿದ್ದೇ ಬೇರೆ. ಏನ್ರ ಇದು ಏನ್ ಮಾಡ್ಕೊಂಡ್ರು? ಯಾಕ್ರ ಹಿಂಗ್ ಕೂತ್ಕೊಂಡು ಹಿಂಗ್ ಬಿದ್ದೋದ್ರಿ? ಏನಾಯ್ತು ಸ್ವರೂಪ? ಏನೋ ಇದು ಏನಾಯ್ತು? ನನ್ ಮಕ್ಳ ಅದಕ್ಕೆ ಹೇಳೋದು, ತಲೆಗೆ ಹಾಕೊಟ್ರು ಹೆಲ್ಮೆಟ್ ಕೈ ಕಾಲಿಗಲ್ಲ ಅಂತ. ಈ ಜಗತ್ನಲ್ಲಿ ಹುಡುಗಿ ಮದ್ವೆ ಆಗ್ತೀನಿ ಅಂದ್ರೆ ನಂಬಕ್ಕಾಗಲ್ಲ, ಹುಡುಗ ಲವ್ ಮಾಡ್ತೀನಿ ಅಂದ್ರೆ ನಂಬಕ್ಕಾಗಲ್ಲ. ಅದು ಕಣೋ ಡೂಪ್ಲಿಕೇಟ್, ಹೆಲ್ಮೆಟ್ ಅಲ್ಲ. ನಿನ್ಗೇನಾಗಿರ್ವಲ್ಲ ಒರಿಜಿನಲ್ ಹೆಲ್ಮೆಟ್? ಆಯ್ತು, ನಮ್ಮ ಮಕ್ಳ ಅದಕ್ಕೆ ಹೇಳೋದು ಒರಿಜಿನಲ್ ಹೆಲ್ಮೆಟ್ ಹಾಕೊಟ್ರಿ, ತಲೆಗೆ ಹೆಲ್ಮೆಟ್ ಹಾಕೊಟ್ರಿ ಅಂತ.